ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇಡೀ ಅನಾಹುತಕ್ಕೆ ಗ್ಲೂಕೋಸ್ ಸಹಿತ ಇಂಟ್ರಾವಿನಸ್ ದ್ರಾವಣ ಕಾರಣ ಅನ್ನೋ ವರದಿ ಬಹಿರಂಗವಾಗಿದೆ. ಸದ್ಯ ಬಾಣಂತಿಯರ ಸಾವಿನ ಸರಣಿ ಕುರಿತು ತನಿಖೆ ನಡೆಸುವುದಕ್ಕೆ ನೇಮಕವಾಗಿದ್ದ ತಂಡ ವರದಿಯೊಂದನ್ನು ನೀಡಿದ್ದು ಹೆರಿಗೆಯಾಗುವ ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆ ವೇಳೆ ನೀಡಿದ ಗ್ಲೂಕೋಸ್ ಕಳಪೆಯಾಗಿತ್ತು ಎನ್ನುವ ವರದಿ ನೀಡಿದೆ ಎಂಬುದಾಗಿ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ದ್ರಾವಣದ ಬಗ್ಗೆ ದೂರು ಬಂದಿರೋದ್ರಿಂದ ಇಂಟ್ರಾವಿನಸ್ ದ್ರಾವಣ ಬಳಕೆ ಮಾಡದಂತೆ ಈಗಾಗಲೇ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಗ್ಲೂಕೋಸ್ ಬಳಸದಂತೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮವು ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದೆ. ಇದೇ ವೇಳೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ವಜಾ ಮಾಡಬೇಕು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಡುವೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 10 ದಿನಗಳಲ್ಲಿ 5 ಬಾಣಂತಿಯರ ಸಾವಾಗಿದ್ದು, ಈ ಬಗ್ಗೆ ತಜ್ಞರ ತಂಡ ತನಿಖೆ ಮಾಡಿ ನೀಡಿರುವ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಗೌಪ್ಯವಾಗಿ ಮುಚ್ಚಿಟ್ಕೊಂಡು ಹಲವಾರು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಲಿಕ್ಕೆ ಯೋಗ್ಯರಿದ್ದಾರ? ಈಸ್ ಎ ಡಾಕ್ಟರ್? ಅದೇನು MBBS PhD ನವರು? ಆದ್ರೆ ಅವರನ್ನು ನೀವು ಮಾಡಿದ್ದೀರಿ, ಮಾಡ್ಕೊಳ್ಳಿ. ಎಷ್ಟೋ ಜನರು ಆಗಿದ್ದಾರೆ. ನಮ್ಮದು ಅದಕ್ಕೆ ಪ್ರಶ್ನೆ ಇಲ್ಲ. ಸದನದಲ್ಲಿ ನಾವು ಕೇಳಿದ್ವಿ, ದನ ಕರುಗಳಿಗೆ ಕೊಡ್ತಕ್ಕಂತ ಔಷಧಿಗಳು ಸಪ್ಲೈ ಆಗಿದೆ ಹಾಸ್ಪಿಟಲ್ಗಳಿಗೆ ಅಂದಿರು. ಇಲ್ಲ ಅದು ಬಂದಿದ್ದು ಗೊತ್ತಾಯ್ತು, ಇಮಿಡಿಯೇಟ್ ಪ್ರಿಂಟಿಂಗ್ ಮಿಸ್ಟೇಕ್ ಇತ್ತು ಅಂತ ಹೇಳಿದ್ರು. ಆದ್ರೆ ಆಮೇಲೆ ಬಂತು, ರಿಪೋರ್ಟ್ ಅಲ್ಲಿ ಬಂದಾಗ ಅದು ಆಗಿದ್ದು ನಿಜ. ಅದು ಟ್ರೇಸ್ ಆದ್ಮೇಲೆ ಅದನ್ನು ವಾಪಸ್ ಕಳಿಸ್ಬಿಟ್ಟು ಬಂತು. ಯಾದಗಿರಿಯಲ್ಲಿ ಮೊನ್ನೆ KDP ಮೀಟಿಂಗ್ ನಡೆಯಿತು, ನಾನು ಕೂಡ ಅದರಲ್ಲಿದ್ದೆ. ಅಲ್ಲಿ ಕೇಳಿದೆ, ಯಾವುದೋ ಒಂದು ಬ್ಯಾಚ್ದು ಪೂರ್ತಿ ಬಂದಿದ್ದೇ ವೆಟರ್ನರಿ ಮೆಡಿಸಿನ್ಸು. ಆ ಡಾಕ್ಟರ್ಗಳು ಸ್ವಲ್ಪ ಹುಷಾರಾಗಿದ್ದರಿಂದ ತಕ್ಷಣ ಅದು ಸಿಕ್ಕೋಯ್ತು, ನಿಲ್ಲಿಸ್ಬಿಟ್ಟು. ಇವತ್ತು ಬಾಣಂತಿಯರಿಗೆ ಕೊಟ್ಟಿರತಕ್ಕಂತ ಈ ಮೆಡಿಸಿನ್ಸ್ ಏನಿದೆ ಅದರಲ್ಲಿ ಕಳಪೆ ಔಷಧಿಗಳು ಇದೆ, ಜೊತೆಗೆ ದ್ರಾವಣ ಏನು ಅವ್ರಿಗೆ ಕೊಡಲಾಗಿದೆಯೋ ಅದು ಕೂಡ ಕಳಪೆಯಾಗಿದೆ. ಅದರಿಂದಾಗಿ ಅವರು ಸತ್ತಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್. ಈಗಿದ್ರೂ ಕೂಡ ಅವರನ್ನ ಬದಲಾವಣೆನೂ ಮಾಡಲಿಲ್ಲ. ನೀವು ಯೋಗ್ಯರಲ್ಲ ಆ ಸ್ಥಾನಕ್ಕೆ ಅಂತೇಳಿ ಸರ್ಕಾರ ಇರಲು ಇಲ್ಲ. ಇಷ್ಟೊತ್ತಿಗೆ ಈ ರೀತಿ ಜೀವಗಳ ಜೊತೆಯಲ್ಲಿ ಆಟ ಆಡ್ತಕ್ಕಂಥ, ಅದರ ಬಗ್ಗೆ ಪ್ರಜ್ಞೆಯೇ ಇಲ್ಲದಂತ ಗುಂಡು